ನಮಸ್ಕಾರ ಫ್ರೆಂಡ್ಸ್. ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಏನಪ್ಪಾ ಅಂದ್ರೆ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯಲ್ಲಿ ಒಟ್ಟು 1600ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲೇ ಪ್ರಾರಂಭ ಆಗೋದಿಲ್ಲ. ನೋಡ್ರಿ ಫ್ರೆಂಡ್ಸ್, SSLC ಪಾಸ್ ಆದ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಅವಕಾಶ. ಸಂಪೂರ್ಣ ಮಾಹಿತಿ, ಅರ್ಹತೆ, ವಯೋಮಿತಿ, ವೇತನ ಹಾಗೂ ಆಯ್ಕೆ ಪ್ರಕ್ರಿಯೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡ್ರಿ, ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ನೇಮಕಾತಿ ಅಧಿಸೂಚನೆ ಸಂಕ್ಷಿಪ್ತ ಮಾಹಿತಿ. ನೋಡ್ರಿ, ನೇಮಕಾತಿ ಇಲಾಖೆ ನೋಡ್ರಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬರೋದೈತಿ. ಏನಪ್ಪಾ ಅಂದ್ರ ಹುದ್ದೆಗಳ ಹೆಸರು ಏನ್ ನೋಡ್ರಿ, ಅಗ್ನಿಶಾಮಕ ಸಿಬ್ಬಂದಿ ಫೈರ್ಮ್ಯಾನ್ ಮತ್ತ ಅಗ್ನಿಶಾಮಕ ಇಂಜಿನ್ ಚಾಲಕ ಮತ್ತ ಚಾಲಕ ತಂತ್ರಜ್ಞ. ನೋಡ್ರಿ, ಇವು 3 ಹುದ್ದೆಗಳು ಅದಾವು. ಹುದ್ದೆಗಳ ಸಂಖ್ಯೆ ನೋಡ್ರಿ, ಆಗ್ಲೇ ಹೇಳಿದಂಗೆ ಒಟ್ಟು 1600ಕ್ಕೂ ಹೆಚ್ಚು ಹುದ್ದೆಗಳು ಇದಾವೆ. ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರ ಫೈರ್ಮ್ಯಾನ್ ಪೋಸ್ಟ್ಗೆ ನೋಡ್ರಿ SSLC ಆಗಿರ್ಬೇಕು. ಇಂಜಿನ್ ಚಾಲಕ ಅಥವಾ ಚಾಲಕ ತಂತ್ರಜ್ಞ ಹುದ್ದೆಗೆ SSLC ಮತ್ತು ನೋಡ್ರಿ ಮಾನ್ಯ ಚಾಲನಾ ಪರವಾನಗಿ ಕಡ್ಡಾಯ. ನೋಡ್ರಿ ಹೆವಿ ಲೈಸೆನ್ಸ್ ಇರ್ಬೇಕು. ನೋಡ್ರಿ ಇಲ್ಲೈತ್ ನೋಡ್ರಿ, ಹೆವಿ ಲೈಸೆನ್ಸ್ ಇರ್ಬೇಕು. ಅವ್ರು ಮಾತ್ರ ಅಪ್ಲೈ ಮಾಡ್ರಿ. ಇದಕ್ಕ ಫೈರ್ಮ್ಯಾನಿಗೆ ಎಲ್ಲರೂ ಅಪ್ಲೈ ಮಾಡ್ಬೋದು, ಏನಿಲ್ಲ ಅಂದ್ರೂ. ನೋಡ್ರಿ ವಯೋಮಿತಿ ನೋಡೋದಾದ್ರ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ ಇರ್ಬೇಕ್ರಿ. ಈ ನೋಟಿಫಿಕೇಶನ್ಗೆ ಅಪ್ಲೈ ಮಾಡೋರು 18ರಿಂದ 30 ವರ್ಷ ಇರಬೇಕು. ವಯೋಮಿತಿ ಸಡಿಲಿಕೆನೂ ಐತಿ. ಇದಕ್ಕ ಏನಪ್ಪಾ ಅಂದ್ರ SC/ST ಅವರಿಗೆ 5 ವರ್ಷ ಸಡಿಲಿಕೆ ಐತಿ. ಇತರೆ ಹಿಂದುಳಿದ ವರ್ಗ OBC ಅವರಿಗೆ 3 ವರ್ಷ, ಜನರಲ್ ಅವರಿಗೆ 3 ವರ್ಷ ಈ ತರ ಇರುತ್ತೆ. ಮತ್ತ ಮಾಜಿ ಸೈನಿಕರು ಯಾರಿರ್ತಾರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್, ಅವ್ರಿಗೆ 3 ವರ್ಷ. ದೈಹಿಕ ಅರ್ಹತೆ ಫಿಸಿಕಲ್ ಟೆಸ್ಟ್ ನೋಡ್ರಿ, ಕನಿಷ್ಠ ತೂಕ 50 kg ಇರಬೇಕು. ಕನಿಷ್ಠ ಎತ್ತರ 165 ಸೆಂಟಿಮೀಟರ್. ನೋಡ್ರಿ, ಯಾರ್ದೆಲ್ಲ 170 ಇಲ್ಲ ಅವರೆಲ್ಲ ಇದಕ್ಕ ಅಪ್ಲೈ ಮಾಡ್ಬೋದು. ನೋಟಿಫಿಕೇಶನ್ಕ 168 ಸೆಂಟಿಮೀಟರ್ ಅಷ್ಟ ಐತಿ. ಎದೆ ಅಳಿತ ನೋಡ್ರಿ, ಚೆಸ್ಟ್ ಮೆಜರ್ಮೆಂಟ್ 81 ಸೆಂಟಿಮೀಟರ್, 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. 81 to 86 ಇದಕ್ಕ. ಆಮೇಲೆ ಮತ್ತೆ ಆಯ್ಕೆಯ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಫಿಸಿಕಲ್ ಟೆಸ್ಟ್ ಐತಿ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಐತಿ, 100 ಅಂಕಗಳ ಲಿಖಿತ ಪರೀಕ್ಷೆ ನೋಡ್ರಿ, ರಿಟರ್ನ್ ಟೆಸ್ಟ್ ಐತಿ. ಇಷ್ಟ ಐತ್ರಿ ಇದರದು. ನೋಡ್ರಿ, ವೇತನ ಶ್ರೇಣಿ ನೋಡೋದಾದ್ರ ಸ್ಯಾಲ್ರಿ 37,000ದಿಂದನೂ 76,000ವರೆಗೂ ಐತಿ ಇದಕ್ಕ. ನೋಡ್ರಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಅದಲ್ಲ ತುಟ್ಟಿ ಭತ್ಯೆ, ವೈದ್ಯಕೀಯ ಭತ್ಯೆ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಕೊಡ್ತಾರಂತ. ನೋಡ್ರಿ, ಬೆನಿಫಿಟ್ ಎಷ್ಟ ಐತಿ ನೋಡ್ರಿ ಇದಕ್ಕ. ಅಗತ್ಯ ದಾಖಲೆಗಳು ನೋಡ್ರಿ, SSLC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಕಾಸ್ಟ್ ರೀ, ಮತ್ತು ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ ಚಾಲಕ ಹುದ್ದೆಗೆ. ನೋಡ್ರಿ, ಆಗ್ಲೇ ಹೇಳ್ದಂಗ ಚಾಲಕ ಹುದ್ದೆಗೆ ಡ್ರೈವಿಂಗ್ ಯಾರು ಅಪ್ಲೈ ಮಾಡತ್ತಿರ್ಲಿ, ಡ್ರೈವಿಂಗ್ ಲೈಸೆನ್ಸ್ ಹೆವಿ ಬ್ಯಾಚ್ ಕಂಪಲ್ಸರಿ ಇರ್ಬೇಕು ಅವ್ರಿಗೆ. ಇವ್ರದಿದ್ರ ಅಪ್ಲೈ ಮಾಡೇ ಬಿಡ್ರಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತ ಪಾಸ್ಪೋರ್ಟ್ ಸೈಜ್ ಫೋಟೋ, ಇತರೆ ಅಗತ್ಯ ದಾಖಲೆಗಳು ಅಂದ್ರ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದು ಆಧಾರ್ ಕಾರ್ಡ್ ಇಲ್ಲ ಅಂದ್ರ ಇದು ಯಾವ್ದ್ರಿ BPL ಕಾರ್ಡ್ ಬೇಕಾಗತ್ತ. ಇತರೆ ಅಗತ್ಯ ದಾಖಲೆಗಳು ಇದಕ್ ಇರ್ತಾವು. ನೋಡ್ರಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಅತಿ ಶೀಘ್ರದಲ್ಲೇ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೋ. ಇಂತಹ ರಾಜ್ಯ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ನೋಟಿಫಿಕೇಶನ್ ರಿಲೀಸ್ ಆದ್ರ ನಾನು ಆ ವಿಡಿಯೋ ಮತ್ತೆ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.